ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಹಾಕಿದ ಬೌನ್ಸರ್ ಕುಮಾರಸ್ವಾಮಿಯವರು ನಿದ್ದೆಗೆಡಿಸಿದೆಯಾ ಅಂತ. ಯಾಕಂದ್ರೆ ಅವ್ರು ಏನು ತಿಳ್ಕೊಂಡಿದ್ರು, ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡೋದಿಲ್ಲ ಮತ್ತು ಇದರ ಲಾಭ ನಾನು ತೊಗೊಳ್ಬೇಕು, ಒಬ್ಬ ಒಕ್ಕಲಿಗರಿಗೆ ಕೊಡಲಿಲ್ಲ, ಇವರು ಒಕ್ಕಲಿಗರಿಗೆ ಅನುಕೂಲ ಮಾಡಲಿಲ್ಲ, ಒಬ್ಬ ಯೋಗ್ಯದ್ರು DKC ಅನ್ನುವಂಗೆ ಮಾತಾಡಿಕೊಂಡ ತಾವು ಒಕ್ಕಲಿಗರ ಸಿಂಪತಿ ಪಡ್ಕೊಳ್ಳೋದು ಮಾಡೋ ಪ್ರಯತ್ನ ಮಾಡಿದರು ನಮ್ಮ ಕುಮಾರಸ್ವಾಮಿಗಳು ಮತ್ತು ದೇವೇಗೌಡರು. ಆದರೆ ಇದು ಏಕಾಏಕಿ DK ಶಿವಕುಮಾರ್ ಅವರನ್ನು ತಂದು ಚೆಕ್ಮೇಟ್ ಹಾಕಿದ ತಕ್ಷಣ ಸಿದ್ದರಾಮಯ್ಯ ಇದಕ್ಕೆ ಒಪ್ಪಿದ್ರು. ಭಾಳ ಮಹತ್ವದ ಕೆಲಸ ಅಂತಂದ್ರೆ, ಯಾಕಂದರೆ ನಾವು ನೋಡಿದ್ದೀವಿ ರಾಜಸ್ಥಾನದಲ್ಲೇ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನನಗೆ ಯಾವ ರೀತಿ ಫೈಟ್ ಆಯ್ತು ಅಂತೇಳಿ ಹಾಗೇನೋ ಆಗಬಹುದು ಅಂತ ತಿಳ್ಕೊಂಡಿದ್ವಿ. ಆದರೆ ಬಹಳ ಸುಂದರವಾಗಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದರು ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟರು. ಯಾಕಂತ ಗೊತ್ತಾಗಲಿಲ್ಲ, ಯಾಕಂದ್ರೆ ವಿಶೇಷವಾಗಿ DK ಶಿವಕುಮಾರ್ CM ಆಗ್ತಾನೆ ಅಂದ ತಕ್ಷಣ ಒಂದು ದಲಿತ ಕಾರ್ಡ್ ಪರಮೇಶ್ವರ್ ಅಂತಂದು ಹೇಳ್ತಿದ್ರು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅಂತಂದು ಹೇಳ್ತಿದ್ರು. ಆದರೆ ಈ ಸಲ ಏನೋ ನಮ್ಮ ಪರಮೇಶ್ವರ್ ಅವ್ರನ್ನ ಬದಿ ಇಟ್ಕೊಂಡು ಸತೀಶ್ ಅವ್ರನ್ನ ದೂರ ಸರಿಸಿದ್ರು. ಇಡೀ ಪ್ರಕರಣ ನೋಡಿದಾಗ ಅನ್ನಿಸ್ತಾ ಇದೆ ಅದೇನೂ ಇಲ್ಲ ಅವ್ರ ನಂತರದಲ್ಲಿ ಅದು ವಿಚಾರ ಮಾಡಲಿಕ್ಕೆ ಬರ್ತದೆ. ಈಗ DK ಶಿವಕುಮಾರ್ ಅವರು CM ಆಗಲಿಕ್ಕೆ ಹೊರಟಿದ್ದು ಕಬ್ಬಿಣದ ಕಡಲೆ ಆಯಿತಾ ನಮ್ಮ ದೇವೇಗೌಡರಿಗೆ ಮತ್ತು ನಮ್ಮ HD ಕುಮಾರಸ್ವಾಮಿಗಳಿಗೆ. ಆಲ್ರೆಡಿ ಈಗ ಕಳೆದ 3-4 ತಿಂಗಳಿಂದ ಜೋರು ನಡೆಸಿದ್ರು ಅವರು. ಕರ್ನಾಟಕ ತುಂಬ ಹರಿದಾಡೋದು ಮಾಡೋದು, 25 ವರ್ಷ ಆಯ್ತು ನಮ್ಮ JDSಗೆ ಅಂತ ಹೇಳೋದು ಎಲ್ಲ ಮಾಡ್ತಾ ಬಂದರು. ಅದು ಸಡನ್ ಲಾಸ್ಟ್ ಮೂಮೆಂಟ್ಗೆ ಚೆಕ್ ಅಂತೇಳಿ ರಾಹುಲ್ ಗಾಂಧಿ DKC ದಾಳ ಇಟ್ಟುಬಿಟ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ.